ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಸಿಹಿ ಗೆಣಸನ್ನ ಬಳಸಿ 2 ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಿಹಿ ಗೆಣಸಿನ ಪಾಯಸ, ಹಾಗೆಯೇ ಸಿಹಿ ಗೆಣಸಿನಿಂದ ಪರೋಟ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಮೊದಲಿಗೆ ಸಿಹಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ನಾನು ಇದರ ಸಿಪ್ಪೆನ ತೆಗಿತಾ ಇದ್ದೀನಿ. ಮೊದಲಿಗೆ ಇದರ ಸಿಪ್ಪೆನ ತೆಗೆದು ಒಂದ್ಸರಿ ವಾಶ್ ಮಾಡಿಕೊಂಡು ಇದನ್ನು ತುರ್ಕೊಳ್ಬೇಕು. ನಾನು ಇದರಲ್ಲಿ ಪಾಯಸ ಮಾಡ್ತಾ ಇರೋದ್ರಿಂದ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾಯ್ಲ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಇದನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಹೇಗೆ ಕ್ಯಾರೆಟ್ ಹಲ್ವಾ ಅಥವಾ ಕ್ಯಾರೆಟ್ ಪಾಯಸ ಮಾಡ್ಕೊಳ್ಬೇಕಾದ್ರೆ ತುರಿದು ಹಾಕ್ಕೊಳ್ತೀವಿ ಡೈರೆಕ್ಟಾಗಿ, ಅದೇ ರೀತಿಯಾಗಿ ನಾನಿಲ್ಲಿ ಇದನ್ನು ಸಹ ತುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ತುರ್ಕೊಂಡು ಹಾಕೊಳ್ಳೋದ್ರಿಂದ ಬಾಯಿಗೆ ಸಿಗ್ತಾಯಿದ್ರೆ ಪಾಯಸದಲ್ಲಿ ತಿನ್ಲಿಕ್ಕೆ ಚೆನ್ನಾಗಿರುತ್ತದೆ. ಹಾಗಾಗಿ ಇದಾದಮೇಲೆ ಒಂದು ಕಡಾಯಿನಲ್ಲಿ 2-3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ತಿದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂತಹ ಶುದ್ಧವಾದ ತುಪ್ಪ. ಇದಕ್ಕೆ ನಾನು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಪಾಯಸದಲ್ಲಿ ಕೊಬ್ಬರಿ ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದಾದಮೇಲೆ ಗೋಡಂಬಿ ಹಾಗೆ ದ್ರಾಕ್ಷಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿ ಮೊದಲಿಗೆ ಎತ್ತಿಟ್ಕೊಳ್ತೀನಿ. ಈ ಸಿಹಿ ಗೆಣಸು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಗುಡ್ ಸೋರ್ಸ್ ಆಫ್ ವಿಟಮಿನ್ಸ್ ಎ, ಸಿ ಹಾಗೆಯೇ ಪೊಟ್ಯಾಷಿಯಮ್ ಹಾಗೆಯೇ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ದೇಹನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಡೈಜೆಷನ್ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗೆಯೇ ನಮ್ಮ ಇಮ್ಯುನಿಟಿ ಪವರ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ನಮ್ಮ ಕಣ್ಣುಗಳಿಗೆ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ಇದರಲ್ಲಿ ಹೆಚ್ಚಿನ ನಾರಿನ ಅಂಶ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದಾದಮೇಲೆ ನಾನು ತುರಿದಿಟ್ಕೊಂಡಿರುವಂತಹ ಸಿಹಿ ಗೆಣಸನ್ನ ಹಾಕಿ ಕೂಡ ಈ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನಾನು ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಳ್ತಿದ್ದೀನಿ ಅನ್ನೋ ಟೈಮಿಗೆ ತುರ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಇದು ಕಪ್ಪಾಗುತ್ತೆ. ನಾವು ಹೇಗೆ ಆಲೂಗೆಡ್ಡೆನ ಬಳಸ್ತೀವೋ ಅದೇ ರೀತಿಯೇ ಇದು ಸಹ ತುರಿದ ತಕ್ಷಣ, ಕಟ್ ಮಾಡಿದ ತಕ್ಷಣವೇ ಕಪ್ಪಾಗುತ್ತೆ. ಹಾಗಾಗಿ ಇದೇನು ಹಾಕ್ತೀನಿ ಅನ್ನೋ ಟೈಮ್ಗೆ ತುರ್ಕೊಳ್ಳೋದು ಒಳ್ಳೆಯದು. ಇದನ್ನು ಸಹ 2-3 ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. 2 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಬೇಗನೆ ಬೇಯುತ್ತೆ. ಹಾಗಾಗಿ ಇದಾದಮೇಲೆ ಒಂದು ಅರ್ಧ ಬೆಂದಿದೆ ಅನ್ನೋ ಟೈಮ್ಗೆ ನಾನಿಲ್ಲಿ ಹಾಲು ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದು ಬರೀ ಹಾಲಿನಲ್ಲೇ ಮಾಡ್ಕೊಳ್ಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಲಿಲ್ಲ ಅಂತ ಹೇಳಿದ್ರೆ ನೀರಿನಲ್ಲೂ ಸಹ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಲು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದು ಸಹ ಹಾಲಿನಲ್ಲಿ 2-3 ನಿಮಿಷ ಕುದಿಲಿ. ನಾನು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ, ಬೇಗ ಆಗುತ್ತೆ. ಇದು ಸ್ವಲ್ಪ ನಮಗೆ ಗಟ್ಟಿ ಕನ್ಸಿಸ್ಟೆನ್ಸಿಯಾಗಿ ಬರಲಿಕ್ಕೆ ಹೆಲ್ಪ್ ಮಾಡೋ ಹಾಗೆ ನಾನಿಲ್ಲಿ 2-3 ಸ್ಪೂನ್ ಆಗುವಷ್ಟು ಬಾಂಬೆ ರವೆನ ತೊಗೊಳ್ತಾ ಇದ್ದೀನಿ. ಇದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಸ್ವಲ್ಪ ಕಲರ್ ಬರೋವರೆಗೆ ಹುರ್ಕೊಳ್ಳೋಣ. 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ನಮಗೆ ರವೆ ಹಾಕ್ಕೊಂಡ್ರೆ ಪಾಯಸದಲ್ಲಿ ಸ್ವಲ್ಪ ಗಟ್ಟಿ ಆಗುತ್ತಲ್ವ, ಪಾಯಸ ಗಟ್ಟಿಯಾಗಿದ್ದರೆ ತಿನ್ಲಿಕ್ಕೆ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದು ಸಹ ಚೆನ್ನಾಗಿ ಬೆಂದಿದೆ. ಇದನ್ನು 1-2 ಸರಿ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಹುರ್ಕೊಂಡಿರುವಂತಹ ಬಾಂಬೆ ರವೆನ ಇಲ್ಲಿ ಹಾಕ್ಕೊಳ್ತೀನಿ. ಇವಾಗ ರವೆ ಇಲ್ಲ ಅಂತ ಹೇಳಿದ್ರೆ ಅವಲಕ್ಕಿನೂ ಸಹ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಸಹ ಹಾಕಿ ರವೆ ಸ್ವಲ್ಪ ಅರಳೋವರೆಗೆ ನಾನು ಮತ್ತೆ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ರವೆ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ರವೆ ಹಾಗೆಯೇ ಸಿಹಿ ಗೆಣಸು ಚೆನ್ನಾಗಿ ಬೆಂದಿರಬೇಕು. ಇದಾದಮೇಲೆ ಕೊನೆಯಲ್ಲಿ ನಾನು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ನಾವು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಂಡಿರ್ತೀವೋ ಅದರ ಪ್ರಮಾಣಕ್ಕೆ ತಕ್ಕಂತೆ ಸಕ್ಕರೆನ ಹಾಕ್ಕೊಂಡು 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾನು ಆವಾಗಲೇ ಹುರ್ಕೊಂಡಿರುವಂತಹ ದ್ರಾಕ್ಷಿ, ಗೋಡಂಬಿ ಹಾಗೆ ಕೊಬ್ಬರಿನ ಎತ್ತಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಳ್ತೀನಿ. ಕೊನೆಯಲ್ಲಿ ಏಲಕ್ಕಿ ಪೌಡರ್ನ ಹಾಕ್ಕೊಂಡು 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಸಿಹಿ ಗೆಣಸಿನ ಪಾಯಸ ರೆಡಿಯಾಗುತ್ತೆ. ಯಾವಾಗಲೂ ಒಂದೇ ಥರ ಶಾವಿಗೆ ಪಾಯಸ ಮಾಡ್ತಾ ಇರ್ತೀವಿ ಅಥವಾ ಸಾಬುದಾನ ಪಾಯಸ ಮಾಡ್ತಾ ಇರ್ತೀವಿ. ಈ ರೀತಿ ಸಿಹಿ ಗೆಣಸನ್ನ ಮನೆಗೆ ತೊಗೊಂಡು ಬಂದರೆ ಈ ರೀತಿ ಒಂದ್ಸರಿ ಪಾಯಸನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ.
ನಾವು ನೋಡಿ ರವೆ ಹಾಕಿರೋದ್ರಿಂದ ಈ ರೀತಿ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ತಿನ್ಲಿಕ್ಕೆ ಸಹ ಚೆನ್ನಾಗಿರುತ್ತೆ ಈ ರೀತಿ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ. ಅಲ್ಲಲ್ಲಿ ಗೆಣಸು ಹಾಗೆಯೇ ಒಣ ಕೊಬ್ಬರಿ ಹಾಗೆಯೇ ರವೆ ಸಿಗ್ತಾಯಿದ್ರೆ ಏನೋ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಇದಾದಮೇಲೆ ನಾನಿಲ್ಲಿ ಇವಾಗ ಪರೋಟ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಸಿಹಿ ಗೆಣಸನ್ನ ಬಾಯ್ಲ್ ಮಾಡ್ಕೊಳ್ತಿದ್ದೀನಿ. ಒಂದೆರಡು ವಿಷಲ್ ಆದರೆ ಸಾಕು. ಅದಾಗೋವರೆಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತೀನಿ. ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಳ್ತಿದ್ದೀನಿ. ಸ್ವಲ್ಪ ಉಪ್ಪು, ಜೀರಿಗೆ, 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಇಲ್ಲಿ ಮೈದಾ ಯೂಸ್ ಮಾಡ್ತಾ ಇಲ್ಲ, ಗೋಧಿ ಹಿಟ್ಟಿನಲ್ಲೇ ಪರೋಟ ಮಾಡ್ಕೊಳ್ತಿದ್ದೀನಿ. ಮೈದಾ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಗೋಧಿ ಹಿಟ್ಟಿನಲ್ಲೇ ಚೆನ್ನಾಗಿ ಬರುತ್ತೆ. ಇದನ್ನು ಮಾಮೂಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಂಡ್ರೆ ಸಾಕು. ಇನ್ನೂ ತೆಳ್ಳಗಿದ್ರೂ ತೊಂದರೆ ಇಲ್ಲ. ಚೆನ್ನಾಗಿ ನಾದಿ 1 ಅವರ್ ಮುಂಚೆನೇ ಕಲಸಿಟ್ಕೊಳ್ಳೋಣ. ಇವಾಗ ಸಿಹಿ ಗೆಣಸು ಸಹ ಬೆಂದಿದೆ. ಇದರ ಸಿಪ್ಪೆನ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಒಳಗಡೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ತಿರೋ ಅಂಥದ್ದು ಪರೋಟ ಮಾಡ್ಕೊಳ್ಳಿಕ್ಕೆ. ಇದಕ್ಕೆ ನಾನು ಸಿಹಿ ಗೆಣಸನ್ನ ತುರಿದಿಟ್ಕೊಳ್ತಿದ್ದೀನಿ. ಇದನ್ನು ಸ್ಮ್ಯಾಶ್ ಕೂಡ ಮಾಡ್ಕೊಳ್ಬಹುದು, ಆದರೆ ತುರಿದಿಟ್ಕೊಂಡ್ರೆ ಈವನ್ನಾಗಿ ಕರೆಕ್ಟಾಗಿ ಆಗುತ್ತೆ, ಹಾಗಾಗಿ ತುರ್ಕೊಂಡು ಮಾಡ್ಕೊಳ್ತೀನಿ. ಸ್ಮ್ಯಾಶ್ ಮಾಡಿದ್ರೆ ಒಂದೊಂದು ಕಡೆ ಸ್ಮ್ಯಾಶ್ ಆಗಿರುತ್ತೆ, ಒಂದೊಂದು ಕಡೆ ದಪ್ಪನೇ ಇರುತ್ತೆ, ಅವಾಗ ಚೆನ್ನಾಗಿರೋದಿಲ್ಲ ಲಟ್ಟಿಸ್ಕೊಳ್ಳೋ ಟೈಮ್ನಲ್ಲಿ. ಈ ರೀತಿ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ಇವಾಗ ಇದು ಕೂಡ ರೆಡಿಯಾಗಿದೆ. ಇದಕ್ಕೆ ನಾನಿವಾಗ ಸ್ವಲ್ಪ ಸ್ಪೈಸಸ್ನ ಹಾಕ್ಕೊಳ್ಳೋಣ. ಕಟ್ ಮಾಡ್ಕೊಂಡಿರುವಂಥ ಸಣ್ಣ ಒಂದು ಈರುಳ್ಳಿ, ಇಲ್ಲಿ ಶುಂಠಿನ ತಗೊಳ್ಬೇಕು, ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ. ಶುಂಠಿನ ಸಣ್ಣಗೆ ತುರಿದು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಅಚ್ಚ ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪರೋಟದಲ್ಲಿ ಶುಂಠಿ ಹೆಚ್ಚಿನ ಟೇಸ್ಟ್ ಕೊಡುತ್ತೆ, ಅದನ್ನು ತುರಿದು ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ದೇ. ಇದೆಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೀರು ಹಾಕ್ಕೊಳ್ಬೇಡಿ, ಆಮೇಲೆ ಒತ್ತಲಿಕ್ಕಾಗೋದಿಲ್ಲ. ಇದೆಲ್ಲ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆಯೂ ಸಹ ಇಲ್ಲ. ಆಲ್ರೆಡಿ ನಾವು ಗೆಣಸನ್ನ ಬೇಯಿಸಿಟ್ಕೊಂಡಿದ್ದೀವಿ, ಅಷ್ಟೇ ಸಾಕು. ಇದಾದಮೇಲೆ ಇವಾಗ ಪರೋಟ ರೆಡಿ ಮಾಡ್ಕೊಳ್ಳೋಣ ಲಟ್ಟಿಸ್ಕೊಳ್ಳಿಕ್ಕೆ. ಹಿಟ್ಟು ಕೂಡ ಚೆನ್ನಾಗಿ ಅರಳಿದೆ. ಯಾವಾಗಲೂ ಪರೋಟ ಮಾಡಬೇಕಾದ್ರೆ ಅಥವಾ ಚಪಾತಿ ಮಾಡಬೇಕಾದ್ರೇ ಸಹ 1-2 ಅವರ್ ಮುಂಚೆನೇ ಹಿಟ್ಟನ್ನ ಕಲಸಿಟ್ರೆ ಚಪಾತಿ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಇಷ್ಟು ಗಾತ್ರದಲ್ಲಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಗಾತ್ರದಲ್ಲೇ ತೊಗೊಂಡ್ರೆ ಪರೋಟದಲ್ಲಿ ಚೆನ್ನಾಗಿರುತ್ತೆ, ಯಾಕೆಂದರೆ ಸ್ಟಫಿಂಗ್ ಮಾಡೋ ಕಾರಣಕ್ಕೆ ಇದು ದಪ್ಪನೇ ಇರಬೇಕು. ಇದನ್ನು ಲಟ್ಟಿಸ್ಕೊಂಡು ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಸ್ಟಫಿಂಗ್ನ ಇಟ್ಕೊಂಡು ಇನ್ನೊಂದು ಸರಿ ಲಟ್ಟಿಸ್ಕೊಳ್ಬೇಕು. ನಾವು ಹೇಗೆ ಹೋಳಿಗೆನ ಮಾಡ್ಕೊಳ್ತೀವೋ ಅದೇ ರೀತಿಯೇ, ಆದರೆ ನಾವಲ್ಲಿ ಮೈದಾ ಬಳಸ್ಕೊಂಡಿರ್ತೀವಿ, ನಾನಿಲ್ಲಿ ಗೋಧಿ ಹಿಟ್ಟನ್ನ ಬಳಸಿ ಮಾಡ್ಕೊಂಡಿರೋವಂಥದ್ದು. ಮಕ್ಕಳ ಲಂಚ್ ಬಾಕ್ಸಿಗೂ ಸಹ ಕೊಟ್ಟು ಕಳಿಸ್ಬೋದು. ಯಾವಾಗಲೂ ಒಂದೇ ಥರ ರೆಸಿಪೀಸ್ನ ಮಾಡ್ತಿದ್ರೆ ಅವ್ರಿಗೂ ಕೂಡ ಬೋರ್ ಆಗುತ್ತೆ. ಈ ರೀತಿಯೂ ಒಂದು ಸಾರಿ ರೆಸಿಪಿನ ಮಾಡಿಕೊಡಿ ಮಕ್ಕಳಿಗೆ, ಅವ್ರಿಗೂ ಇಷ್ಟ ಆಗುತ್ತೆ, ಡಿಫ್ರೆಂಟಾಗೂ ಸಹ ಇರುತ್ತೆ. ಈ ರೀತಿ ಬಾಲ್ ರೀತಿ ಮಾಡಿಕೊಂಡು ನಾನು ಒಳಗಡೆ ಸ್ಟಫ್ ಮಾಡಿ ಇದನ್ನು ಮತ್ತೆ ಕ್ಲೋಸ್ ಮಾಡಿ ನಮಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ಏನೂ ಹರಿಯೋದಿಲ್ಲ, ಆರಾಮಾಗಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಬೇಕು ಅಷ್ಟೇ. ಸಿಹಿ ಗೆಣಸು ತುಂಬ ಜನರಿಗೆ ಇಷ್ಟ ಆಗೋದಿಲ್ಲ ತಿನ್ನಲಿಕ್ಕೆ, ಅಂಥವರು ಈ ರೀತಿ ವಿಧ ವಿಧವಾಗಿ ಮಾಡಿಕೊಡೋದ್ರಿಂದ ಇಷ್ಟಪಟ್ಟು ಸಹ ತಿಂತಾರೆ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆಯೇ ನಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಹಾಗೆಯೇ ಇದು ತೂಕ ಇಳಿಸಬೇಕು ಅಂತ ಹೇಳೋರು ಸಹ ಇದನ್ನು ಡಯಟ್ ಫುಡ್ಡಾಗಿ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ಸಹ ಕಡಿಮೆ ಮಾಡುತ್ತೆ. ಅಂದರೆ ಮಧುಮೇಹಿಗಳು ಆರಾಮಾಗಿ ಸಿಹಿ ಗೆಣಸನ್ನ ತಿನ್ನಬಹುದು ಅಂಥೇಳಿ ಅರ್ಥ. ತುಂಬ ಜನರು ಈ ಹಣ್ಣಲ್ಲಿ ಸಿಹಿ ಅಂಶ ಇದೆ, ತಿಂದರೆ ಇಲ್ಲಿ ಶುಗರ್ ಜಾಸ್ತಿ ಆಗುತ್ತೋ ಅನ್ನೋ ಭಯದಲ್ಲಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಆರಾಮಾಗಿ ಈ ಸಿಹಿ ಗೆಣಸನ್ನ ಶುಗರ್ ಪೇಷಂಟ್ಸ್ ತಿನ್ನಬಹುದು. ಈ ರೀತಿ ನಿಧಾನಕ್ಕೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ಪರೋಟ ರೆಡಿ ಮಾಡ್ಕೊಳ್ಳೋಣ. ಇದು ಇವಾಗ ಆಗಿದೆ. ಒಂದು ಕಡೆ ತವಾ ಕೂಡ ಬಿಸಿಯಾಗಿದೆ. ಇದನ್ನು ಮಾಡ್ಕೊಳ್ಳೋಣ ಇವಾಗ.
ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಸ್ವಲ್ಪ ದಪ್ಪ ಇರೋದ್ರಿಂದ ಆಗಲಿಕ್ಕೆ ಲೇಟ್ ಆಗುತ್ತೆ. ಹೈ ಫ್ಲೇಮ್ ಇಟ್ಕೋತು ಅಂತ ಹೇಳಿದ್ರೆ ಮೇಲ್ಗಡೆ ಎಲ್ಲ ಸುಟ್ಟೋಗುತ್ತೆ, ಒಳಗಡೆ ಸ್ಟಫಿಂಗ್ ನಿಮಗೆ ಫ್ರೈ ಆಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಇದು ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ಚೆನ್ನಾಗಾಗಿರುತ್ತೆ. ನಿಮಗೆ ಆಲೂಗೆಡ್ಡೆ ಬಳಸಿದ್ರದ್ರಲ್ಲಿ ಸ್ವೀಟಿಶ್ ಬರೋದಿಲ್ಲ, ಆದರೆ ಇಲ್ಲಿ ನಾನು ಸಿಹಿ ಗೆಣಸು ಬಳಸಿರೋದ್ರಿಂದ ನಿಮಗಿಲ್ಲಿ ಸ್ವಲ್ಪ ಸಿಹಿಯಾಗಿ ಅನ್ನಿಸ್ತಾ ಇರುತ್ತೆ. ಪರೋಟ ಚೆನ್ನಾಗಿರುತ್ತೆ, ಏನೋ ಒಂಥರ ಟೇಸ್ಟು. ಮಕ್ಕಳಿಗೆ ಮಾಡಿಕೊಡಿ, ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬಹುದು ಆರಾಮಾಗಿ. ಇವಾಗ ಹೇಗೂ ಸ್ಕೂಲ್ ಶುರುವಾಗಿರೋದ್ರಿಂದ ಲಂಚ್ ಬಾಕ್ಸಿಗೆ ತಲೆನೋವು ಇದ್ದೇ ಇರುತ್ತೆ. ಈ ರೀತಿನೂ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಾಗತ್ತೆ. ಕೊನೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಈ ಪರೋಟ ರೆಡಿ ಆಗುತ್ತೆ. ಇದು ಇವಾಗ ರೆಡಿಯಾಗಿದೆ. ನಾನು ಇನ್ನೊಂದು ಪರೋಟ ಸಹ ಮಾಡ್ಕೊಳ್ತೀನಿ ಇವಾಗ. ಇವಾಗ ಸಿಹಿ ಗೆಣಸಿನ ಪರೋಟ ಸಹ ರೆಡಿಯಾಗಿದೆ, ಸಿಹಿ ಗೆಣಸಿನ ಪಾಯಸ ಸಹ ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋಣ. ಸಿಹಿ ಗೆಣಸಿನ ಪಾಯಸ, ಹಾಗೆ ಪರೋಟ ಜೊತೆಗೆ ಏನಾದರೂ ಇರಬೇಕಲ್ವಾ, ನಾನು ಅದಕ್ಕೋಸ್ಕರ ರಾಯ್ತ ರೆಡಿ ಮಾಡ್ಕೊಂಡಿದ್ದೆ. ಅದರಲ್ಲಿ ಈರುಳ್ಳಿ, ಟೊಮ್ಯಾಟೊ, ಹಾಗೆಯೇ ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದಕ್ಕೆ ಸರ್ವ್ ಮಾಡ್ಕೊಂಡಿದ್ದೆ. ಪರೋಟ ಜೊತೆಗಿನ ಆ್ಯಕ್ಚುಲಿ ರಾಯ್ತಾನೇ ಟೇಸ್ಟ್ ಕೊಡುವಂಥದ್ದು. ಹಾಗಾಗಿ ನೀವು ಒಂದ್ಸರಿ ಸಿಹಿ ಗೆಣಸನ್ನ ತೊಗೊಂಡು ಬಂದರೆ ಇದೆರಡು ರೆಸಿಪಿಗಳನ್ನ ಮಿಸ್ ಮಾಡದೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಹಾಗೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.